ತಾಜ್ ಮಹಲ್ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾಗಿತ್ತು. ತಾಜ್ ಮಹಲ್ ಬಗ್ಗೆ ಅನೇಕ ಜನರು ಹೇಳುವುದೇನೆಂದರೆ, ಶಹಜಾನ್ ಇದನ್ನು ನಿರ್ಮಿಸಿದ ನಂತರ ತನ್ನೆಲ್ಲ ವರ್ಕರ್ಸ್ ಗಳ ಕೈಗಳನ್ನು ಕತ್ತರಿಸಿದ್ದನು ಎಂದು. ಯಾಕೆಂದರೆ ಬೇರೆ ಯಾರು ಈ ತಾಜ್ ಮಹಲ್ ನಂತಹ ಇನ್ನೊಂದು ಕಟ್ಟಡವನ್ನು ನಿರ್ಮಿಸಬಾರದು ಎಂದು. ಆದ್ರೆ ಸ್ನೇಹಿತರೆ, ಇದು ಕೇವಲ ಒಂದು ವದಂತಿಯಾಗಿತ್ತು. ಯಾಕೆಂದರೆ ಶಹಜಾನ್ ತಾಜ್ ಮಹಲ್ ನಿರ್ಮಿಸಿದ ಕಾರ್ಮಿಕರ ಕೈಗಳನ್ನು ಕತ್ತರಿಸಿರಲಿಲ್ಲ. ಇತಿಹಾಸಕಾರರ ಪ್ರಕಾರ ಶಹಜಾನ್ ಕಾರ್ಮಿಕರಿಂದ ಒಂದು ಭರವಸೆಯನ್ನು ತೆಗೆದುಕೊಂಡಿದ್ದನು. ಇದು ನಿನ್ನ ಜೀವನ ಪೂರ್ತಿಯ ಸಂಬಳ ಮತ್ತು ಇಂದಿನ ನಂತರ ನೀನು ಯಾರಿಗೂ ಕೆಲಸ ಮಾಡಬಾರದು ಎಂದು. ಮತ್ತು ಸ್ನೇಹಿತರೆ, ಈ ತಾಜ್ ಮಹಲ್ ನಿರ್ಮಾಣವಾದ ನಂತರ ಶಹಜಾನ್ ಇದೇ ಬಿಳಿ ತಾಜ್ ಮಹಲ್ ನ ಮುಂದೆ ಕಪ್ಪು ತಾಜ್ ಮಹಲ್ ಅನ್ನು ಕೂಡ ನಿರ್ಮಿಸಲು ಬಯಸಿದ್ದನು, ಮತ್ತು ಅದು ಕೂಡ ಇದೇ ಕುಶಲಕರ್ಮಿಗಳಿಂದ. ಹಾಗಾದ್ರೆ ನೀವೇ ಯೋಚಿಸಿ, ಶಹಜಾನ್ಗೆ ಕಪ್ಪು ತಾಜ್ ಮಹಲ್ ಅನ್ನು ನಿರ್ಮಿಸಬೇಕಾಗಿದ್ದರೆ ಅವನು ತಾಜ್ ಮಹಲ್ ನಿರ್ಮಿಸಿದ ಕುಶಲಕರ್ಮಿಗಳ ಕೈಗಳನ್ನು ಕತ್ತರಿಸಲು ಹೇಗೆ ಸಾಧ್ಯವಿತ್ತು? ಆದರೆ ಶಹಜಾನ್ ಆ ಕಾರ್ಮಿಕರ ಕೈಗಳನ್ನು ಕತ್ತರಿಸಿರಲಿಲ್ಲ ಎಂದಾದರೆ ಈ ವದಂತಿ ಹೇಗೆ ಹರಡಿತು? ಮತ್ತು ನಿಜವಾಗಿಯೂ ಶಹಜಾನ್ ಆ ಕಾರ್ಮಿಕರ ಕೈಗಳನ್ನು ಕತ್ತರಿಸಿದ್ದರೆ ಈ ಮಾತಿಗೆ ಯಾವುದೇ ಪುರಾವೆ ಏಕೆ ಸಿಗುವುದಿಲ್ಲ? ಮತ್ತು ಸಿಮೆಂಟ್ ಇಲ್ಲದೆ ತಾಜ್ ಮಹಲ್ ಅನ್ನು ಹೇಗೆ ನಿರ್ಮಿಸಲಾಯಿತು? ಇಂದಿಗೂ ದೊಡ್ಡ ದೊಡ್ಡ ಕಟ್ಟಡಗಳು ಮತ್ತು ಸೇತುವೆಗಳು ಸಿಮೆಂಟ್ ನಿಂದಲೇ ನಿರ್ಮಿಸಲ್ಪಡುತ್ತವೆ ಮತ್ತು ಅವು ನೂರಾರು ವರ್ಷಗಳ ಕಾಲ ನಿಂತಿರುತ್ತವೆ. ಆದ್ರೆ ತಾಜ್ ಮಹಲ್ ಅನ್ನು ಸಿಮೆಂಟ್ ಇಲ್ಲದೆ ನಿರ್ಮಿಸಲಾಗಿದೆ ಮತ್ತು ಅದು ಸುಮಾರು 350ಕ್ಕೂ ಅಧಿಕ ವರ್ಷಗಳಿಂದ ಇಷ್ಟು ಬಲವಾಗಿ ನಿಂತಿರುವುದು ಹೇಗೆ? ಎಷ್ಟೇ ದೊಡ್ಡ ಭೂಕಂಪ ಬರಲಿ, ಯಾವುದೇ ನೈಸರ್ಗಿಕ ವಿಕೋಪ ಸಂಭವಿಸಲಿ, ತಾಜ್ ಮಹಲ್ ಅಲ್ಲೇ ನಿಂತಿದೆ. ಅಷ್ಟಕ್ಕೂ ಹೇಗೆ? ಮತ್ತು ಆ ಸಮಯದಲ್ಲಿ ತಾಜ್ ಮಹಲ್ ಅನ್ನು ಎಷ್ಟು ರೂಪಾಯಿಗಳಲ್ಲಿ ನಿರ್ಮಿಸಲಾಗಿತ್ತು? ಮತ್ತು ಇದರೊಂದಿಗೆ ತಾಜ್ ಮಹಲ್ ನಲ್ಲಿ ಇಂದಿಗೂ ದೀಪಗಳನ್ನು ಏಕೆ ಅಳವಡಿಸಿಲ್ಲ ಎಂಬುದನ್ನು ಸಹ ನೀವು ತಿಳಿಯಲಿದ್ದೀರಾ. ನಮಸ್ಕಾರ ಸ್ನೇಹಿತರೆ. ಕಪ್ಪು ತಾಜ್ ಮಹಲ್ಗೆ ಸಂಬಂಧಿಸಿದ ಕಥೆಗಳ ಪ್ರಕಾರ ಔರಂಗಜೇಬ ಶಹಜಾನ್ನ 4 ಪುತ್ರರಲ್ಲಿ ಕಿರಿಯ ಮಗನಾಗಿದ್ದನು. ಅವನ ಅಧಿಕಾರದ ದುರಾಸೆ ಅವನನ್ನು ತನ್ನ ಕುಟುಂಬದ ವಿರುದ್ಧವೇ ನಿಲ್ಲುವಂತೆ ಮಾಡಿತ್ತು. ಔರಂಗಜೇಬನು ಅಧಿಕಾರಕ್ಕಾಗಿ ತನ್ನ ತಂದೆ ಶಹಜಾನ್ನನ್ನೇ ಸೆರೆ ಹಿಡಿದನು ಮತ್ತು ಅನೇಕ ವರ್ಷಗಳ ಕಾಲ ಅವನನ್ನು ಜೈಲಿನಲ್ಲಿಟ್ಟನು. ಆದರೆ ಜನವರಿ 22, 1666ರಂದು ಶಹಜಾನ್ ಮರಣ ಹೊಂದಿದಾಗ ಔರಂಗಜೇಬನು ಇಸ್ಲಾಂ ಧರ್ಮದ ಪ್ರಕಾರ ಪೂರ್ಣ ವಿಧಿವಿಧಾನಗಳೊಂದಿಗೆ ತನ್ನ ತಂದೆಯ ಶವವನ್ನು ಸಮಾಧಿ ಮಾಡಬೇಕಾಗಿತ್ತು. ಎಲ್ಲಾ ಸಿದ್ಧತೆಗಳು ನಡೆಯುತ್ತಿದ್ದವು. ಆಗ ಔರಂಗಜೇಬನಿಗೆ ಶಹಜಾನ್ನ ಮರಣಕ್ಕೆ ಸಂಬಂಧಿಸಿದ ಮರಣಶಾಸನವನ್ನು ಓದಿ ಹೇಳಲಾಯಿತು. ಅದರಲ್ಲಿ ಕಪ್ಪು ತಾಜ್ ಮಹಲ್ ಅನ್ನು ಉಲ್ಲೇಖಿಸುತ್ತಾ ಶಹಜಾನ್ನ ಶವವನ್ನು ಅಲ್ಲಿ ದಫನ ಮಾಡುವ ಮಾತು ಕೂಡ ಹೇಳಲಾಯಿತು. ಆದ್ರೆ ಔರಂಗಜೇಬನಿಗೆ ಕಪ್ಪು ತಾಜ್ ಮಹಲ್ ನಿರ್ಮಿಸಲು ಯಾವುದೇ ಆಸಕ್ತಿ ಇರಲಿಲ್ಲ. ಏಕೆಂದರೆ ಮೊಘಲ್ ಸಾಮ್ರಾಜ್ಯದ ಮೇಲಿನ ದಾಳಿಗಳಿಂದಾಗಿ ರಾಜಮನೆತನದ ಖಜಾನೆಯು ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಮತ್ತು ಒಂದು ವೇಳೆ ಔರಂಗಜೇಬನು ಕಪ್ಪು ತಾಜ್ ಮಹಲ್ ಅನ್ನು ನಿರ್ಮಿಸಿದ್ದರೆ ಅವನ ತಂದೆ ತನ್ನ ತಾಯಿಗಾಗಿ ನಿರ್ಮಿಸಿದ ಬಿಳಿ ತಾಜ್ ಮಹಲ್ ನಷ್ಟೇ ಸುಂದರ ಮತ್ತು ಭವ್ಯವಾಗಿ ಅದನ್ನು ನಿರ್ಮಿಸಬೇಕಾಗಿತ್ತು. ಇದರಿಂದ ರಾಜಮನೆತನದ ಖಜಾನೆಯ ಹಣವು ವ್ಯರ್ಥವಾಗುತ್ತಿತ್ತು. ಇದರ ಹೊರತಾಗಿ ಔರಂಗಜೇಬನಿಗೆ ಧಾರ್ಮಿಕ ಕ್ರಿಯೆಗಳಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಈ ಕಾರಣದಿಂದಾಗಿ ಇಷ್ಟು ಭವ್ಯವಾದ ಸಮಾಧಿಯನ್ನು ನಿರ್ಮಿಸುವುದು ಅವನಿಗೆ ವ್ಯರ್ಥ ಖರ್ಚು ಎಂದು ಅನಿಸಿತು. ಆದ್ದರಿಂದ ಔರಂಗಜೇಬನು ಇಸ್ಲಾಂನ ಕೆಲವು ನಿಯಮಗಳನ್ನು ಉಲ್ಲೇಖಿಸಿ ಶಹಜಾನ್ನ ಸಮಾಧಿಯನ್ನು ತಾಜ್ ಮಹಲ್ನ ಬಳಿಯೇ ನಿರ್ಮಿಸಿದನು. ಮತ್ತು ಕಪ್ಪು ತಾಜ್ ಮಹಲ್ನ ರಹಸ್ಯವು ಮರಣ ಶಾಸನದೊಂದಿಗೆಯೇ ಸಮಾಧಿಯಾಯಿತು. ಮತ್ತು ಸ್ನೇಹಿತರೆ, ತಾಜ್ ಮಹಲ್ನ ನಿರ್ಮಾಣ ಹೇಗೆ ಆಯಿತು? 42 ಎಕರೆಯಲ್ಲಿ ಹರಡಿರುವ ಈ ಅದ್ಭುತ ತಾಜ್ ಮಹಲ್ ಅನ್ನು ನಿರ್ಮಿಸಲು ಸುಮಾರು 20,000ಕ್ಕೂ ಹೆಚ್ಚು ಕಾರ್ಮಿಕರನ್ನು ನೇಮಿಸಲಾಗಿತ್ತು ಮತ್ತು 22 ವರ್ಷಗಳಲ್ಲಿ ತಾಜ್ ಮಹಲ್ ನಿರ್ಮಾಣ ಪೂರ್ಣಗೊಂಡಿತು. ಈ ಸಮಯದಲ್ಲಿ 1000 ಆನೆಗಳನ್ನು ಕೆಲಸಕ್ಕೆ ಬಳಸಿಕೊಳ್ಳಲಾಯಿತು. ಅವು ಅಮೃತಶಿಲೆಯ ಕಲ್ಲುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವ ಕೆಲಸ ಮಾಡುತ್ತಿದ್ದವು. ಇದರ ನಿರ್ಮಾಣದಲ್ಲಿ 28 ಬಗೆಯ ಕಲ್ಲುಗಳನ್ನು ಬಳಸಲಾಗಿದೆ. ಈ ಕಲ್ಲುಗಳ ಒಂದು ವಿಶೇಷತೆ ಏನೆಂದರೆ, ತಾಜ್ ಮಹಲ್ ಬೆಳಿಗ್ಗೆ ಗುಲಾಬಿ ಬಣ್ಣದಲ್ಲಿ, ಹಳಗಿನಲ್ಲಿ ಬಿಳಿ ಬಣ್ಣದಲ್ಲಿ ಮತ್ತು ಹುಣ್ಣಿಮೆಯ ರಾತ್ರಿ ಚಿನ್ನದ ಬಣ್ಣದಲ್ಲಿ ಕಾಣಿಸುತ್ತದೆ. ತಾಜ್ ಮಹಲ್ ನ ಅಡಿಪಾಯವನ್ನು ಮರದ ಮೇಲೆ ನಿರ್ಮಿಸಲಾಗಿದೆ ಎಂದು ತಿಳಿದರೆ ನೀವು ಖಂಡಿತ ಆಶ್ಚರ್ಯವಾಗಬಹುದು. ಹೌದು, ಈ ಮರಕ್ಕೆ ತೇವಾಂಶದ ಅಗತ್ಯವಿದೆ. ಆದ್ದರಿಂದ ತೇವಾಂಶ ಸಿಕ್ಕಂತೆಲ್ಲ ಅದು ಇನ್ನಷ್ಟು ಬಲಗೊಳ್ಳುತ್ತದೆ. ಇದೇ ಕಾರಣದಿಂದ ತಾಜ್ ಮಹಲ್ ಅನ್ನು ಯಮುನಾ ನದಿಯ ದಡದಲ್ಲಿ ನಿರ್ಮಿಸಲಾಗಿದೆ. ಇದರಿಂದಾಗಿ ಈ ಅದ್ಭುತ ಕಟ್ಟಡವು ಮುಂಬರುವ ಅನೇಕ ವರ್ಷಗಳವರೆಗೆ ಹೀಗೆಯೇ ಸುರಕ್ಷಿತವಾಗಿ ಉಳಿಯುತ್ತದೆ. ತಾಜ್ ಮಹಲ್ ನಿರ್ಮಾಣದ ಸಮಯದಲ್ಲಿ ಬಾದ್ಶಾಹ ಶಹಜಾನ್ ಅದರ ಶಿಖರದ ಮೇಲೆ ಚಿನ್ನದ ಕಲಶವನ್ನು ಸ್ಥಾಪಿಸಿದ್ದನು. ಅದರ ಉದ್ದ 20 ಅಡಿ 6 ಇಂಚು ಇತ್ತು. ಇತಿಹಾಸಕಾರ ರಾಜ್ ಕಿಶೋರ್ ಹೇಳುವಂತೆ ತಾಜ್ ಮಹಲ್ ನ ಕಲಶವನ್ನು ಇಲ್ಲಿಯವರೆಗೆ 3 ಬಾರಿ ಬದಲಾಯಿಸಲಾಗಿದೆ. ಆಗ್ರಾ ಕೋಟೆಯನ್ನು 1803ರಲ್ಲಿ ವಶಪಡಿಸಿಕೊಂಡ ನಂತರ ಬ್ರಿಟಿಷರ ಕಣ್ಣು ತಾಜ್ ಮಹಲ್ ಮೇಲೆ ಬಿತ್ತು. 1810ರಲ್ಲಿ ಬ್ರಿಟಿಷ್ ಸೇನಾ ಅಧಿಕಾರಿ ಜೋಸೆಫ್ ಟೇಲರ್ ತಾಜ್ ಮಹಲ್ ಮೇಲಿದ್ದ ಚಿನ್ನದ ಕಲಶವನ್ನು ತೆಗೆಸಿದನು ಮತ್ತು ಅದರಂತೆಯೇ ತಾಮ್ರದ ಕಲಶವನ್ನು ಸ್ಥಾಪಿಸಿದನು. ಆ ಚಿನ್ನದ ಕಲಶ ಇಂದು ಇದ್ದಿದ್ದರೆ ಅದರ ಬೆಲೆ ಸುಮಾರು 140 ಕೋಟಿ ರೂಪಾಯಿಗಳು ಆಗುತ್ತಿತ್ತು. ಆದ್ರೆ ಸ್ನೇಹಿತರೆ,
ಸಿಮೆಂಟ್ ಇಲ್ಲದೆ ಇಷ್ಟು ದೊಡ್ಡ ಸ್ಮಾರಕವನ್ನು ಹೇಗೆ ನಿರ್ಮಿಸಲಾಯಿತು? ಸಿಮೆಂಟ್ ನ ಆವಿಷ್ಕಾರವಾದದ್ದು 1824ರಲ್ಲಿ ಮತ್ತು ತಾಜ್ ಮಹಲ್ ನಿರ್ಮಾಣವು 1632ರಲ್ಲಿ ಪ್ರಾರಂಭವಾಗಿ 1648ರಲ್ಲಿ ಪೂರ್ಣಗೊಂಡಿತ್ತು. ಆದರೆ ಸಿಮೆಂಟ್ ಇಲ್ಲದೆಯೇ ಅದು ನಿಂತಿತ್ತು. ಅದಕ್ಕೆ ಇಂದಿಗೂ ಒಂದು ಗೀಚು ಕೂಡ ಬಿದ್ದಿಲ್ಲ. ನಿಜವಾಗಿಯೂ ಸಿಮೆಂಟ್ ಆವಿಷ್ಕಾರಗೊಳ್ಳುವ ಮೊದಲು ವಾಸ್ತುಶಿಲ್ಪಿಗಳು ಒಂದು ವಿಶೇಷ ರೀತಿಯ ಪೇಸ್ಟ್ ಅನ್ನು ಬಳಸುತ್ತಿದ್ದರು. ಅದರಲ್ಲಿ ಬಹಳ ವಿಚಿತ್ರವಾದ ವಸ್ತುಗಳು ಇರುತ್ತಿದ್ದವು. ಮತ್ತು ತಾಜ್ ಮಹಲ್ನ ನಿರ್ಮಾಣದ ಬಗ್ಗೆ ಹೇಳುವುದಾದರೆ ಅದರಲ್ಲಿ ಅನೇಕ ಸೆಮಿ ಪ್ರೇಷಿಯಸ್ ಸ್ಟೋನ್ ಗಳನ್ನು ಬಳಸಲಾಗಿತ್ತು. ಉದಾಹರಣೆಗೆ ಅಕಿಕ್, ಯಮನೈಟ್, ಫಿರೋಜಾ, ಲಜ್ವಾಡ್, ಹವಳ, ತಾಮ್ರ ಇವೆಲ್ಲವೂ ಬಹಳ ಅಪರೂಪದ ಕಲ್ಲುಗಳಾಗಿದ್ದವು ಮತ್ತು ಇವುಗಳನ್ನು ಆ ಸಮಯದಲ್ಲಿ ರಷ್ಯಾ, ರಾಜಸ್ಥಾನ, ಉಜ್ಬೇಕಿಸ್ತಾನ್, ಇರಾನ್ ಮತ್ತು ಇಸ್ರೇಲ್ ನಂತಹ ವಿಶ್ವದ ವಿವಿಧ ದೇಶಗಳಿಂದ ತರಿಸಲಾಗಿತ್ತು. ಇದರಲ್ಲಿ ಕೆಲವು ಅತಿ ಅಪರೂಪದ ಕಲ್ಲುಗಳನ್ನು ಕೂಡ ಬಳಸಲಾಗಿತ್ತು. ಉದಾಹರಣೆಗೆ ತಿಲೈ, ಪೈಜಹಾರ್, ಅಜೂಬಾ ಇವು ಎಷ್ಟು ಅಪರೂಪವಾಗಿದ್ದವೆಂದರೆ ಶಹಜಾನ್ ಅವುಗಳನ್ನು ಹೇಗೆ ಸಂಗ್ರಹಿಸಿದನೋ ಅವನಿಗೆ ಗೊತ್ತು. ಆದ್ರೆ ಅವನು ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ. ಅಷ್ಟೇ ಅಲ್ಲ, ತಾಜ್ ಮಹಲ್ ನಿರ್ಮಿಸಲು ಬಳಸಿದ ರಹಸ್ಯ ಪೇಸ್ಟ್ ನಲ್ಲಿ ಬೆಲ್ಲ, ಪತಾಶೆ, ಬೇಲ್ಪತ್ರದ ಹಣ್ಣಿನ ರಸ ಮತ್ತು ಇನ್ನೂ ಅನೇಕ ವಸ್ತುಗಳನ್ನು ಸೇರಿಸಿ ಪೇಸ್ಟ್ ತಯಾರಿಸಲಾಗುತ್ತಿತ್ತು ಮತ್ತು ಈ ಪೇಸ್ಟ್ ಸಿಮೆಂಟ್ ನಷ್ಟೇ ಬಲವಾಗಿರುತ್ತಿತ್ತು. ಸ್ನೇಹಿತರೆ, ಬುರ್ಜ್ ಖಲೀಫಾದ ಅಡಿಪಾಯವನ್ನು ದೊಡ್ಡ ದೊಡ್ಡ ಉಕ್ಕಿನ ಪೈಪ್ ಗಳಿಂದ ಹಾಕಲಾಗಿದ್ದರೆ ತಾಜ್ ಮಹಲ್ ನ ಅಡಿಪಾಯವನ್ನು ಮರಗಳಿಂದ ಹಾಕಲಾಗಿದೆ. ಈಗ ನೀವು ಯೋಚಿಸುತ್ತಿರಬಹುದು, ಮರದ ಅಡಿಪಾಯ 370 ವರ್ಷಗಳಿಂದ ಹೇಗೆ ಉಳಿದಿದೆ ಎಂದು. ನಿಜವಾಗಿ ಇದರಲ್ಲಿ ಯಮುನಾ ನದಿಯ ಪಾತ್ರ ಬಹಳ ದೊಡ್ಡದಿದೆ. ತಾಜ್ ಮಹಲ್ಗೆ ಒಂದು ಒಳ್ಳೆಯ ನೋಟವನ್ನು ನೀಡುವುದಲ್ಲದೆ ಒಂದು ವೇಳೆ ಯಮುನಾ ನದಿ ಇಲ್ಲದಿದ್ದರೆ ತಾಜ್ ಮಹಲ್ ಬಿದ್ದು ಕೂಡ ಹೋಗಬಹುದು. ವಾಸ್ತವವಾಗಿ ಹಿಂದಿನ ಬುದ್ಧಿವಂತ ಜನರು ಇದರಲ್ಲಿ ಅಂತಹ ಮರವನ್ನು ಬಳಸಿದ್ದಾರೆ ಅಂದರೆ ಅದಕ್ಕೆ ನೀರು ತಾಗಿದಂತೆಯೇ ಆ ಮರವು ಇನ್ನಷ್ಟು ಬಲವಾಗುತ್ತಾ ಹೋಗುತ್ತದೆ. ಇಲ್ಲದಿದ್ದರೆ ಉಳಿದ ಮರಗಳು ತೇವಾಂಶದಿಂದ ಹಾಳಾಗುತ್ತವೆ. ಮತ್ತು ತಾಜ್ ಮಹಲ್ ನಿಂತಿರುವುದರಲ್ಲಿ ಯಮುನಾ ನದಿಯ ಬಹಳ ದೊಡ್ಡ ಪಾತ್ರವಿದೆ. ಈಗ ಸ್ನೇಹಿತರೆ, ಆ ಸಮಯದಲ್ಲಿ ತಾಜ್ ಮಹಲ್ ನಿರ್ಮಿಸಲು ಒಟ್ಟು ಎಷ್ಟು ಖರ್ಚಾಗಿರಬಹುದು ಎಂಬುದರ ಕುರಿತು ಮಾತಾಡೋಣ. ಆ ಕಾಲದಲ್ಲಿ ₹1 ಮೌಲ್ಯವು ಬಹಳ ಹೆಚ್ಚಾಗಿತ್ತು ಎಂದು ನಿಮಗೆ ಗೊತ್ತೇ ಇದೆ. ಮತ್ತು ಹಣದುಬ್ಬರದ ಪ್ರಕಾರ ನೋಡಿದರೆ ತಾಜ್ ಮಹಲ್ ನ ವೆಚ್ಚವು ಸುಮಾರು 43ರಿಂದ 45 ಮಿಲಿಯನ್ ರೂಪೀಸ್ ಆಗುತ್ತದೆ. ಅಂದರೆ ಸುಮಾರು 4 ಕೋಟಿಯಿಂದ 4.5 ಕೋಟಿಯವರೆಗೆ. ಈಗ ಸ್ನೇಹಿತರೆ, ತಾಜ್ ಮಹಲ್ ನಲ್ಲಿ ದೀಪಗಳನ್ನು ಏಕೆ ಅಳವಡಿಸಿಲ್ಲ? ವಾಸ್ತವವಾಗಿ ತಾಜ್ ಮಹಲ್ ನ ಬಿಳಿ ಬಣ್ಣವು ಬೆಳಕನ್ನು ಅತಿ ಹೆಚ್ಚು ಪ್ರತಿಫಲಿಸುತ್ತದೆ ಮತ್ತು ಇದೇ ಕಾರಣಕ್ಕಾಗಿ ರಾತ್ರಿಯ ಸಮಯದಲ್ಲಿ ತಾಜ್ ಮಹಲ್ ನ ಮೇಲೆ ದೀಪಗಳನ್ನು ಅಳವಡಿಸಿದರೆ ತಾಜ್ ಮಹಲ್ ನ ಕಲ್ಲುಗಳು ಬೆಳಕನ್ನು ಪ್ರತಿಫಲಿಸುತ್ತವೆ ಮತ್ತು ಅದರೊಂದಿಗೆ ತಾಜ್ ಮಹಲ್ ಕೂಡ ಹೆಚ್ಚು ಹೊಳೆಯುತ್ತದೆ. ಇದರಿಂದ ಸುತ್ತಮುತ್ತಲಿನ ಕೀಟಗಳು ಅದರ ಮೇಲೆ ಬಂದು ಅಂಟಿಕೊಳ್ಳುತ್ತವೆ ಮತ್ತು ತಾಜ್ ಮಹಲ್ ನ ಕಲ್ಲುಗಳನ್ನು ಕೊಳಕು ಮಾಡುತ್ತವೆ ಮತ್ತು ಅದರ ಹೊಳಪು ಕೂಡ ಕಡಿಮೆಯಾಗುತ್ತದೆ. ಈಗ ನಾವು ತಿಳಿಯೋಣ, ಶಹಜಾನ್ ತನ್ನ ಕಾರ್ಮಿಕರ ಕೈಗಳನ್ನು ಕತ್ತರಿಸಿದ್ನ? ಇಲ್ಲವಾದ್ರೆ ಇಂತಹ ಸುಳ್ಳು ಮಾತುಗಳು ನಮಗೆ ಇಂದಿಗೂ ಏಕೆ ಕೇಳಿ ಬರುತ್ತವೆ? ನಮ್ಮ ಶಾಲಾ ಪುಸ್ತಕಗಳಲ್ಲಿಯೂ ಕೂಡ ಇದೇ ಬರೆಯಲಾಗಿದೆ. ಏಕೆಂದ್ರೆ ಸ್ನೇಹಿತರೆ, ಕೇವಲ ತನ್ನ ಪ್ರೀತಿಯ ನೆನಪಿಗಾಗಿ ಇಷ್ಟು ದೊಡ್ಡ ಕಟ್ಟಡವನ್ನು ನಿರ್ಮಿಸಬಲ್ಲ ವ್ಯಕ್ತಿ ಅವನು ಸಾವಿರಾರು ಜನರ ಕೈಗಳನ್ನು ಕತ್ತರಿಸಲು ಹೇಗೆ ಸಾಧ್ಯ? ನೋಡಿ, ವಾಸ್ತವವಾಗಿ ತಾಜ್ ಮಹಲ್ ನಿರ್ಮಾಣವಾಗಿ ಸಿದ್ಧವಾದಾಗ ಶಹಜಾನ್ ಇಂತಹ ಮತ್ತೊಂದು ಕಟ್ಟಡ ನಿರ್ಮಾಣವಾಗುವುದನ್ನು ಬಯಸುತ್ತಿರಲಿಲ್ಲ. ಅದಕ್ಕಾಗಿ ಅವನು ಕಾರ್ಮಿಕರ ಮುಂದೆ ಒಂದು ಪ್ರಸ್ತಾಪವನ್ನು ಇಡ್ತಾನೆ. ಅದರಂತೆ ಅವರು ಪ್ರತಿ ತಿಂಗಳು ಅವರಿಗೆ ಸ್ವಲ್ಪ ಹಣವನ್ನು ನೀಡುತ್ತಾರೆ ಮತ್ತು ಅದಕ್ಕೆ ಪ್ರತಿಯಾಗಿ ಅವರು ಇಂದಿನ ನಂತರ ಯಾವುದೇ ಕಟ್ಟಡವನ್ನು ನಿರ್ಮಿಸಬಾರದು. ಆಗ ಆ ಸಮಯದಲ್ಲಿ ಆ ಕಾರ್ಮಿಕರಲ್ಲಿ ಈ ನುಡಿಗಟ್ಟು ಹುಟ್ಟಿಕೊಂಡಿತ್ತು: ನಾವು ಕೈಗಳಿಂದ ಯಾವುದೇ ಕುಶಲತೆಯನ್ನು ಮಾಡದಿದ್ದಾಗ ನಮ್ಮ ಕೈಗಳು ಕತ್ತರಿಸಿದಂತೆಯೇ ಇವೆ. ಅಂದರೆ ಅವರು ಕೇವಲ ಹಾಗೆ ಹೇಳಿಕೊಂಡಿದ್ದರು. ನಂತರದಲ್ಲಿ ಈ ಮಾತು ತಪ್ಪುದಾರಿ ಹಿಡಿಯಿತು ಮತ್ತು ಕಾರ್ಮಿಕರ ಕೈಗಳನ್ನು ಕತ್ತರಿಸಲಾಗಿದೆ ಎಂಬ ವದಂತಿ ಹರಡಿತು. ಆದ್ರೆ ಅದು ಕೇವಲ ಒಂದು ನುಡಿಗಟ್ಟಾಗಿತ್ತು ಮತ್ತು ಶಹಜಾನ್ನೊಂದಿಗೆ ಒಪ್ಪದ ಕೆಲವು ಕಾರ್ಮಿಕರು ಶಹಜಾನ್ನ ಶತ್ರುಗಳಾದರು ಮತ್ತು ಅವರು ಕೂಡ ಕಾರ್ಮಿಕರ ಕೈಗಳನ್ನು ಕತ್ತರಿಸಲಾಗಿದೆ ಎಂದು ಸುಳ್ಳು ವದಂತಿಯನ್ನು ಹರಡಿದರು. ಏಕೆಂದ್ರೆ ಸ್ನೇಹಿತರೆ, ಯಾವ ಕಾರ್ಮಿಕರು ತಾಜ್ ಮಹಲ್ ಅನ್ನು ನಿರ್ಮಿಸಿದ್ದರೋ ಅದೇ ಕಾರ್ಮಿಕರು ದೆಹಲಿಯ ಕೆಂಪು ಕೋಟೆಯಲ್ಲಿ ದುರಸ್ತಿ ಕೆಲಸ ಮಾಡುತ್ತಿದ್ದರು ಎಂದು ಇತಿಹಾಸದಲ್ಲಿ ಬರೆಯಲಾಗಿದೆ. ಸೊ ಫ್ರೆಂಡ್ಸ್, ಇವಾಗ ನಿಮಗೆ ಇರುವ ಡೌಟ್ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ.